ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ಯಾವ ಕೋರ್ಸ್ ಮಾಡಬೇಕು? ಇದು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಅಫ್ಕೋರ್ಸ್ $1,000,000 ಪ್ರಶ್ನೆ. ಆದರೆ ಎಲ್ಲರೂ MBBS ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಇಂಜಿನಿಯರ್ ಮಾಡಲಿಕ್ಕಾಗೋದಿಲ್ಲ, ಎಲ್ಲರೂ ಬೇರೆ ಬೇರೆ ಕೋರ್ಸ್ಗಳಿರ್ತವೆ. ಅದರಲ್ಲೂ ಕೂಡ ತುಂಬ ಡಿಮ್ಯಾಂಡ್ ಇರುವಂಥ ಈ AI ಕೋರ್ಸ್ಗಳನ್ನು ಮಾಡಲಿಕ್ಕಾಗೋದಿಲ್ಲ. BSCಯಲ್ಲಿ ಯೂನಿಕ್ ಆಗಿರುವಂಥ ಜಾಬ್ ಓರಿಯೆಂಟೆಡ್ ಕೋರ್ಸ್ ಯಾವುದಾದ್ರೂ ಇದೆಯಾ ಅಂತ ಕೇಳೋ ಸಂಖ್ಯೆನೇ ಜಾಸ್ತಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ಈ ಕೋರ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಓಪನಿಂಗ್ಸ್ ಏನಾದರೂ ಇದ್ದರೆ ಖಂಡಿತವಾಗಿ ಕೂಡ ನಿಮಗೆ ಜಾಬ್ ಸಿಗುತ್ತೆ. ಇಲ್ಲದೆ ಹೋದರೆ ನೀವು ಪ್ರೈವೇಟ್ ಲ್ಯಾಬ್ಗಳಲ್ಲೂ ಕೂಡ ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಅಥವಾ ಸಪ್ರೇಟಾಗಿ ನೀವು ಒಂದು ಯೂನಿಟ್ ರೀತಿಯಾಗಿ ಕೂಡ ನೀವು ಒಂದು ಇದನ್ನೇ ಇಟ್ಕೋಬೋದು, ಕೌನ್ಸಿಲಿಂಗ್ ಸೆಂಟರ್ ರೀತಿಯೋ ಅಥವಾ ಒಂದು ಕ್ಲಿನಿಕ್ ಸೆಂಟರ್ ರೀತಿಯೋ ಇಟ್ಕೋಬೋದು. ಹೌದು, ಯಾವ ಕೋರ್ಸ್ ಹೇಳ್ತಾ ಇದ್ದೀನಿ ಅಂದರೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ನೀವು ವಿಧಿವಿಜ್ಞಾನ ಪ್ರಯೋಗಾಲಯ, ಫಾರೆನ್ಸಿಕ್ ಸೈನ್ಸ್ ಅಂತೇಳಿ ಇದನ್ನು ನೀವು BSc ಒಂದು ಪದವಿಯಾಗಿ ಕೂಡ ಕೋರ್ಸನ್ನು ಓದ್ಬೋದಾಗಿದೆ. ಫಾರೆನ್ಸಿಕ್ ಸೈನ್ಸ್ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೈನ್ಸಲ್ಲಿ ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅದರಲ್ಲೂ ಕೂಡ ಬಯಾಲಜಿ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ, ಆದರೆ MBBS ಓದುವಷ್ಟು ನನಗೆ ಅಷ್ಟು ಶಕ್ತಿ ಇಲ್ಲ, ಮೀನ್ಸ್ ಅದು ಆರ್ಥಿಕವಾಗಿ ಇರ್ಬೋದು ಅಥವಾ ಅಷ್ಟು ಓದಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಕಮಿಟ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ, ನೀವು ಬಯಾಲಜಿಯನ್ನು ಹೆಚ್ಚು ಇಷ್ಟಪಡ್ತಿದ್ದೀರಿ ಅನ್ನೋದಾದರೆ ನೀವು ಈ ಕೋರ್ಸನ್ನು ಕೂಡ ಮಾಡ್ಬೋದು. ಜೊತೆಗೆ ಕೆಮಿಕಲ್ಸ್ಗಳ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇದೆ ಅನ್ನೋದಾದರೆ ಈ ಕೋರ್ಸನ್ನು ನೀವು ಮಾಡ್ಬೋದು. ಯಾವುದು ಅದು? ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ವಿಧಿವಿಜ್ಞಾನ ಪ್ರಯೋಗಾಲಯ, ಫಾರೆನ್ಸಿಕ್ ಸೈನ್ಸನ್ನು ಒಂದು 3 ವರ್ಷದ ಪದವಿ ಕೋರ್ಸಾಗಿ ಮಾಡ್ಬೋದಾಗಿದೆ. ಅದು ನಿಮ್ಮ ಹತ್ತಿರದ ವಿಶ್ವವಿದ್ಯಾಲಯಗಳಲ್ಲೇ ಆಫರ್ ಇದೆ. ಕೆಲವು ಕಾಲೇಜ್ಗಳಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ಸಲ್ಲಿ ಇದಕ್ಕಾಗಿ ಪ್ರತ್ಯೇಕವಾದಂಥ ಡಿಪಾರ್ಟ್ಮೆಂಟ್ ಇದೆ, ಮೀನ್ಸ್ ಕಾಲೇಜ್ ಇದೆ, ಅದರಲ್ಲೂ ಕೂಡ ಓದ್ಬೋದಾಗಿದೆ. ನೀವು ಯೂನಿವರ್ಸಿಟಿಯಲ್ಲೂ ಕೂಡ ಓದಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಏನು ವಿದ್ಯಾರ್ಹತೆ ಇದಕ್ಕೆ ಅಂದರೆ, ಮೊದಲನೇದಾಗಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿರಬೇಕು. ಇದರಲ್ಲಿ ನೀವು ಯಾವ ವಿಷಯವನ್ನು ಓದಿರಬೇಕು ಕಂಪಲ್ಸರಿ ಅಂದರೆ ಒಂದು PCM ಅಥವಾ PCB, ಈ 3 ವಿಷಯಗಳನ್ನು ನೀವು ಓದಿದರೆ ಇದಕ್ಕೆ ಜಾಯ್ನ್ ಆಗಬಹುದು. ಒಂದು. ಎರಡನೇದು ಮಿನಿಮಮ್ 50 to 55, 60% ಆಗಿರಬೇಕು. ಯಾಕಂದರೆ ಯಾವುದೇ ವಿಶ್ವವಿದ್ಯಾಲಯ ಆಗಲಿ, ಯಾವುದೇ ಯೂನಿವರ್ಸಿಟಿ ಆಗಲಿ ಅಥವಾ ಯಾವುದೇ ಕಾಲೇಜ್ಗಳಾಗಲಿ, ಪ್ರತಿಷ್ಠಿತ ಕಾಲೇಜ್ಗಳಾಗಲಿ, ನೀವು ಒಂದು ವೇಳೆ ಏನಾದರೂ ಬೇರೆ ರಾಜ್ಯದಲ್ಲಿ ಗುರ್ಗಾಂವಲ್ಲಿರುವಂಥ ಭಾಳ ಪ್ರಸಿದ್ಧವಾದಂಥ ಫಾರೆನ್ಸಿಕ್ಸ್ ಸೈನ್ಸ್ ರಿಲೇಟೆಡ್ ಯೂನಿವರ್ಸಿಟಿಗಲ್ಲೇ ನೀವು ಓದಬೇಕು, ಆ ಅಂಡರಲ್ಲಿರುವಂಥ ಕಾಲೇಜಲ್ಲೇ ಓದಬೇಕು ಅಂದರೆ ಒಳ್ಳೆಯ ರ್ಯಾಂಕ್ ಅಂತೂ, ಒಳ್ಳೆಯ ಮಾರ್ಕ್ಸ್ ಅಂತೂ ಪಡೆದಿರಬೇಕು. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಆ ಎಂಟ್ರೆನ್ಸ್ ಟೆಸ್ಟಲ್ಲಿ ನೀವು ಪಾಸ್ ಆಗಬೇಕು. ಪಾಸ್ ಆದಾಗ ಮಾತ್ರ ನಿಮ್ಮನ್ನು ಅಡ್ಮಿಷನ್ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಎಷ್ಟು ಫೀಸ್ ಇದ್ರ ಬಗ್ಗೆನೂ ಕೂಡ ತುಂಬಾ ಇಂಪಾರ್ಟೆಂಟ್. ಫಾರೆನ್ಸಿಕ್ ಸೈನ್ಸ್ 30,000 to 35,000ವರೆಗೂ ಕೂಡ ಇದೆ. ಹಾಸ್ಟೆಲ್ ಫೀಸ್ ಪ್ರತ್ಯೇಕವಾಗಿರುತ್ತೆ. ನಿಮಗೆ SC ST OBC ಈ ರೀತಿ ಏನಾದರೂ ಇದ್ದರೆ ನಿಮಗೆ ಇನ್ನಷ್ಟು ಕೂಡ ಒಂದಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ. ಅದರ ಜೊತೆಗೆ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಹೆಚ್ಚು ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಅದಕ್ಕಾಗಿ ಪ್ರತ್ಯೇಕವಾದಂಥ ಹಾಸ್ಟೆಲ್ಗಳಿರೋದ್ರಿಂದ ನಾನು ಕೋರ್ಸಿನ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಕೊಡಬೇಕಾಗಿರೋದ್ರಿಂದ ಕೋರ್ಸಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. BSc ಫಾರೆನ್ಸಿಕ್ ಸೈನ್ಸು ಇದು 3 ವರ್ಷದ್ದು ಸೆಕೆಂಡ್ ಪಿ ಯು ಸಿ ನಂತರ ಓದಬೇಕಾಗಿರೋದು. ಅದಾದಮೇಲೆ ನೀವು ಫರ್ದರ್ ಮಾಸ್ಟರ್ ಡಿಗ್ರಿ ರೀತಿಯೂ ಕೂಡ MSc ಫಾರೆನ್ಸಿಕ್ ಸೈನ್ಸನ್ನು ನೀವು ಓದ್ಬೋದಾಗಿದೆ. ಇದರ ಜೊತೆಗೆ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ಮಾಡ್ಬೋದು. ಇಲ್ಲ ನಾನು 3 ವರ್ಷ ಮಾಡಲಿಕ್ಕಾಗಲ್ಲ, 5 ವರ್ಷ ಓದೋಕ್ಕಾಗೋದಿಲ್ಲ ಅಂತ ಏನಾದರೂ ಅಂದ್ಕೊಂಡ್ರೆ ಡಿಪ್ಲೊಮಾ ಕೋರ್ಸನ್ನು ಕೂಡ ಮಾಡ್ಬೋದು. ಉದಾಹರಣೆಗೆ ಫಿಂಗರ್ ಪ್ರಿಂಟ್ ಕುರಿತಾಗಿಯೇ ಡಿಪ್ಲೊಮಾ ಕೋರ್ಸ್ ಇದೆ, ಅದನ್ನು ಮಾಡ್ಬೋದು. 1 ವರ್ಷದ ಕೋರ್ಸ್ ಇದೆ, 2 ವರ್ಷದ ಕೋರ್ಸ್ ಇದ್ದಾವೆ, ಆ ಕೋರ್ಸನ್ನು ಮಾಡ್ಬೋದು. ಅಥವಾ ನಿಮಗೆ ಕ್ವಶನ್ಡ್ ಡಾಕ್ಯುಮೆಂಟ್ಸ್ ರೀತಿ ಇರುತ್ತೆ, ಡಾಕ್ಯುಮೆಂಟ್ಸ್ ರಿಲೇಟೆಡ್ ಕುರಿತಾಗಿ ಕೂಡ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದು. ಸೊ ಏನೇನು ಓದ್ತೀರಾ ನೀವು BSc ಫಾರೆನ್ಸಿಕ್ ಸೈನ್ಸಲ್ಲಿ ಅಂತ ನೋಡೋದಾದರೆ, ಇದರಲ್ಲಿ ಕ್ರೈಮ್ ಸೀನ್ ಮ್ಯಾನೇಜ್ಮೆಂಟ್ ಮಾಡೋ ರೀತಿಯಾಗಿ ಅಪರಾಧ ಸ್ಥಳ ನಿರ್ವಹಣೆ ಮಾಡೋದು, ಸಾಕ್ಷ್ಯಗಳನ್ನು ಹೇಗೆ ಸಂಗ್ರಹಿಸೋದು ಮತ್ತು ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ನಿರ್ವಹಿಸೋದು, ಈ ಕುರಿತಾಗಿ ನೀವು ವಿಷಯವನ್ನು ಓದ್ತೀರಿ. ಇದರ ಜೊತೆಗೆ ವಿಧಿವಿಜ್ಞಾನ, ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರ, ನಾನು ಈಗಾಗಲೇ ಹೇಳಿದೆ, ಬಯಾಲಜಿ ಮತ್ತು ಕೆಮಿಕಲ್ ಕುರಿತಾಗಿ ನೀವು ಹೆಚ್ಚು ಇಂಟ್ರೆಸ್ಟ್ ಹೊಂದಿದರೆ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಅದೇ ರಿಲೇಟೆಡ್ ಆದಂಥ ಸಬ್ಜೆಕ್ಟ್ಗಳೇ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಕುರಿತಾಗಿ
ಬಾಡಿಯಲ್ಲಿ ನಿಮ್ಗೆ ಯಾವುದೇ ಕ್ರೈಮ್ ಸೀನ್ ಏನೇ ಆದ್ರೂ ಕೂಡ ರಕ್ತ, ಅದ್ರ ವೀರ್ಯ, ಲಾವಾರಸ ಪತ್ತೆ ಮಾಡೋದು ಮತ್ತು ವಿಷವಿಜ್ಞಾನ ಈ ಕುರಿತಾಗಿ ಮಾಹಿತಿಯನ್ನು ನೀವು ಸಂಗ್ರಹಣೆ ಮಾಡ್ಬೋದಾಗಿದೆ. ಈ ಕುರಿತಾಗಿ ನೀವು ಹೆಚ್ಚು ಸ್ಟಡೀಸನ್ನು ಕೂಡ ಮಾಡ್ತೀರಿ. ಇದರ ಜೊತೆಗೆ ಅಗ್ನಿ ಅಸ್ತ್ರಗಳ ತನಿಖೆ, ಬ್ಯಾಲಿಸ್ಟಿಕ್ಸ್ ಈ ಕುರಿತಾಗಿ ಕೂಡ ಇನ್ಫಾರ್ಮೇಷನ್ನ ನೀವು ಓದ್ತೀರ. ಫಿಂಗರ್ ಪ್ರಿಂಟ್ ಮತ್ತು ದಸ್ತಾವೇಜು ವಿಶ್ಲೇಷಣೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್, ಸಹಿ ಮತ್ತು ಕೈ ಬರಹದ ಪರಿಶೀಲನೆ ಮಾಡಲಿಕ್ಕೆ ಯೂಸ್ಫುಲ್ ಆಗುತ್ತೆ. ಇದನ್ನು ಕೂಡ ನೀವು ಸ್ಟಡಿ ಮಾಡ್ತೀರ. ಅದರ ಜೊತೆಗೆ ವಿಧಿವಿಜ್ಞಾನದ ಮನೋವಿಜ್ಞಾನ ಅಂಥೇಳಿ, ಫಾರೆನ್ಸಿಕ್ ಸೈಕಾಲಜಿ ಅಂಥೇಳಿ, ಅಪರಾಧಿಗಳ ಮಾನಸಿಕ ವಿಶ್ಲೇಷಣೆ ಹೇಗಿರುತ್ತೆ ಇದನ್ನು ಕೂಡ ಅನಲೈಸ್ ಮಾಡ್ಬೋದು. ಈ ಕುರಿತಾಗಿ ಕೂಡ ನೀವು ಓದಲಿಕ್ಕೆ ಅವಕಾಶ ಇದೆ. ಏನೇನು ಜಾಬ್ ಸಿಗುತ್ತೆ ಇದು ಭಾಳ ಇಂಪಾರ್ಟೆಂಟ್. ಇವಿಷ್ಟು ವಿಷಯಗಳ ಬಗ್ಗೆ ನೀವು ಓದ್ತೀರಿ ಅನ್ನೋದನ್ನು ಹೇಳಿದೆ. ಏನೇನು ಜಾಬ್ ಸಿಗುತ್ತೆ ಅಂತ ನೋಡೋದಾದರೆ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಸ್ ಅಲ್ಲಿ FSL ಅಲ್ಲಿ ಸರಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳಲ್ಲಿ ವೈಜ್ಞಾನಿಕ ಅಧಿಕಾರಿಗಳಾಗಿ ನಿಮಗೆ ಪ್ರಾಕ್ಟಿಕಲ್ ಆಫೀಸರ್ಗಳಾಗಿ ಅಥವಾ ಫಾರೆನ್ಸಿಕ್ ಅಸಿಸ್ಟೆಂಟಾಗಿ ನೀವು ಫಸ್ಟ್ದಾಗಿ ಜಾಯಿನ್ ಆಗ್ತಿರೋದಾದರೆ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಫಾರೆನ್ಸಿಕ್ ಲ್ಯಾಬ್ಗಳಿದೆ. ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟೇ ಇದೆ, ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿದೆ. ಅದನ್ನು ಆ್ಯಕ್ಚುಲಿ ಸಪ್ರೇಟಾಗಿ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ಲು ಕೂಡ ಇದೆ. ಹೇಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯೋ ಫಾರೆನ್ಸಿಕ್ ಸೈನ್ಸ್ ಕೂಡ ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಬೇಕು ಅಂಥೇಳಿ ಪ್ರಪೋಸಲ್ ಇದೆ. ಸರ್ಕಾರ ಇನ್ನೂ ಕೂಡ ಒಪ್ಪಿಲ್ಲ. ಸೊ ಆ ರೀತಿ ಕೂಡ ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಅಂಡರಲ್ಲಿ ಭಾಳಷ್ಟು ಪೋಸ್ಟ್ಗಳಿದ್ದಾವೆ. ಆ ಪೋಸ್ಟಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದಾಗಿದೆ. ಇನ್ನು ಗುಪ್ತಚರ ಸಂಸ್ಥೆಗಳು, ಕಾನೂನು ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು, ಇಂಥ ಸಂಸ್ಥೆಗಳಲ್ಲೂ ಕೂಡ ನೀವು ಕೆಲಸವನ್ನು ಮಾಡ್ಬೋದಾಗಿದೆ. ಅದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಇದ್ರ ಜೊತೆಗೆ ಪ್ರೈವೇಟ್ ಕಂಪನಿಗಳು ಕೂಡ ಭಾಳಷ್ಟಿದ್ದಾವೆ. ಫಾರೆನ್ಸಿಕ್ ಲ್ಯಾಬು ಕೆಲವು ಕಡೆಗೆಲ್ಲ ಇದ್ದಾವೆ. ಆ ಲ್ಯಾಬ್ಗಳಲ್ಲೂ ಕೂಡ ನೀವು ವರ್ಕನ್ನು ಮಾಡ್ಬೋದಾಗಿದೆ. ಸೊ ಇನ್ನಲ್ಲಿ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಬೇರೆ ಬೇರೆ ಕಡೆಗೆ ನಿಮಗೆ ವಿಜ್ಞಾನ ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ತನಿಖಾಧಿಕಾರಿಗಳು, ವಿದ್ಯಾರ್ಥಿಗಳು ತರಬೇತಿನೂ ಕೂಡ ನೀಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ ಫಾರೆನ್ಸಿಕ್ ಸೈನ್ಸ್ ಕುರಿತಾಗಿ. ಭಾಳಷ್ಟು ಜನ ಈ ಕೋರ್ಸಿಗೆ ಹೋಗೋದಿಲ್ಲ. ಎಸ್ಪೆಷಲಿ PUC ಸೈನ್ಸ್ ಆದಂಥವ್ರು ಹೋಗೋದೇ ಒಂದು ಮೆಡಿಕಲ್ ಹೋಗ್ತಾರೆ, ಇಲ್ಲ ಇಂಜಿನಿಯರಿಂಗ್ ಹೋಗ್ತಾರೆ. ಬಟ್ ಇಂಜಿನಿಯರಿಂಗ್ ಹೋದಂಥ ಎಲ್ರಿಗೂ ಕೂಡ ಜಾಬ್ ಸಿಗ್ತಿದೆಯಾ? ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಪಿಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸಲಹೆ ನಮ್ಮದು, ಆಯ್ಕೆ ಮಾತ್ರ ನಿಮ್ಮದು, ನಿರ್ಧಾರ ಮಾತ್ರ ನಿಮ್ಮದು. ಆ ಕಾರಣಕ್ಕಾಗಿ ನಿಮಗೆ ಸೀರಿಯಸ್ ರೀತಿಯಾಗಿ ಪ್ರತಿಯೊಂದು ಕೋರ್ಸ್ ಬಗ್ಗೆ ಕೂಡ ಹೆಚ್ಚು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಿದ್ದೀನಿ. ವಿದ್ಯಾರ್ಥಿಗಳಿಗೆ ಯಾವುದು ಇಂಟ್ರೆಸ್ಟ್ ಇದೆ, ಎಸ್ಪೆಷಲಿ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಈ ಕುರಿತಾಗಿ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಈ ಕೋರ್ಸನ್ನು ಮಾಡ್ಬೋದು. ಕಡಿಮೆ ಖರ್ಚಲ್ಲಿ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಯಾವುದಾದ್ರೂ ಇದೆಯಾ ಅಂತ ಪ್ರಶ್ನೆ ಮಾಡಿದವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ನ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.